ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಅವರನ್ನು ಸ್ವಲ್ಪ ಪುನಶ್ಚೇತನ ಕೊಡಬೇಕು ಅಂತ ಹೇಳಿ ಮನಸ್ಸಿಟ್ಟಂತ ಸಂದರ್ಭದಲ್ಲಿ ಇವತ್ತು ಒಂದು ನೂತನವಾಗಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೂತನ ಕಾಮಗಾರಿಯನ್ನ ಈಗ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಹೊಸ ಆಡಳಿತ ಮಂಡಳಿ ನಮ್ಮ ಹರೀಶ್ ಅಧ್ಯಕ್ಷರು ಜೊತೆ ನಮ್ಮೆಲ್ಲ ನಿರ್ದೇಶಕರು ಅವರೆಲ್ಲ ಸಹಕಾರ ಬಹಳ ಉತ್ತಮವಾಗಿ ಎಲ್ಲ ಕೆಲಸ ಮಾಡೋಣ. ಜಾಗ ಐತೆ ಅಂತ ಗೊತ್ತಿರಲ್ಲ, ನಾನು ಪ್ರಿಂಟ್ ಮಾಡಿದ್ಮೇಲೆ ಆ ಜಾಗ ನೋಡ್ತಾ ಇರೋ ಸಂತೋಷ ಆಯ್ತಿಲ್ಲ. ಅಷ್ಟೆಲ್ಲ ಒಂದು ವಿಸ್ತಾರವಾದಂತ ಒಂದು ಜಾಗನ ಇವತ್ತು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಅಲ್ಲಿದ್ದಂತ ಅಡ್ಡಿ ಆತಂಕಗಳನ್ನೆಲ್ಲ ನಿವಾರಣೆ ಮಾಡಿ ಈ ಖಾತಾ ಕೂಡ ಮಾಡಿ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡು ಹಣಕಾಸಿಲ್ಲ, ಸುರೇಶ್ ಅವರಿಂದ ಹಣ ಇದ್ದಂತ ಚಿಂತೆ ಇಲ್ಲ, ನಿಮ್ಗೆ ಯಾತ್ರೆ ಅದನ್ನೆಲ್ಲ ಕೊಡ್ಬೇಕು ಅಂತ ಹೇಳಿ ನಮಗೂ ಕೂಡ 25 ಲಕ್ಷ ರೂಪಾಯಿ ನಗದು ಕೊಡ್ಬೇಕು ಅಂತ ಸಾಹೇಬರು ಆದೇಶ ಮಾಡಿದ್ರು. ಆಯ್ತು ಸ್ವಾಮಿ ಅಂತ ಹೇಳಿ ನಾವು ಕೂಡ ಕೊಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಸುಧಾಮ್ ದಾಸ್ MLC ಅವರು, ಗುರುದಾಸ್ ಅವ್ರ ಮಗ ಸುರೇಶ್ ಅವರು ಅಂತ ಮಾತು ಹೇಳಿದ್ದಕ್ಕೆ ಗೌರವ ಕೊಟ್ಟು ಅವರು ಕೂಡ 25 ಲಕ್ಷ ರೂಪಾಯಿ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. ರಾಮೋಜಿಗೌಡರು ಮನವಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವ್ರಿಗಾಗಲೇ 15 ಲಕ್ಷ ಕೊಟ್ಟಿದ್ದಾರೆ. ಇನ್ನೂ 10 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ 25 ಲಕ್ಷ ಬರ್ತದೆ. ನಾನು ಅದಕ್ಕೂ ಫೋನ್ ಮಾಡಿದ್ದೆ, ಸುಧಾಮ್ ದಾಸ್ ಬರ್ತೀನಿ ಅಂದ್ರು. ರಾಮೋಜಿಗೌಡರು ಬೇರೆ ಏನೋ ಕಾರ್ಯಕ್ರಮ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಮುಂದುವರಿದ್ರಿ ಕಟ್ಟಡದ ಉದ್ಘಾಟನೆಯಲ್ಲಿ ಖಚಿತವಾಗಿ ಬರ್ತೀನಿ ಅಂತ. ಇನ್ನೂ ಒಂದು ಕಲ್ಕೊಂಡು ಹಣ ಬೇಕಲ್ಲಿ. ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರ ನೇತೃತ್ವದಲ್ಲಿ ಅದಕ್ಕೆ ಸಂಪನ್ಮೂಲ ಸಂಗ್ರಹಣೆ. ಯಾಕಂತಂದ್ರೆ ಬ್ಯಾಂಕ್ ಲಾಭದಲ್ಲಿಲ್ಲ, ಬ್ಯಾಂಕಲ್ಲಿ ಏನು ಚಿಕ್ಕಾಸಿಲ್ಲ. PNB ಬ್ಯಾಂಕಲ್ಲೇನು ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಲ್ಡಿಂಗ್ ಕೊಟ್ಟು ಅಂತ 10 ರೂಪಾಯಿ ಇಲ್ಲ, ಕಟ್ಟಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಡಿ ಕೆ ಸುರೇಶ್ ಅವರ ಇಚ್ಛೆ ಅಂತ ಇವತ್ತಿನ ಆಡಳಿತ ಮಂಡಳಿ ಮಾಡ್ತಾ ಇದೆ. ನಾನು ಅಧ್ಯಕ್ಷರು ಮತ್ತು ಅವರ ತಂಡಕ್ಕೂ ಕೂಡ ಬಹಳ ಸಕ್ರಿಯವಾಗಿ ಏನು ಮಾರ್ಗದರ್ಶನವನ್ನ ಮಾಡಿದ್ರು ನಮ್ಮ ನಾಯಕರುಗಳು. ಆ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಹಗಲು ರಾತ್ರಿ ಓಡಾಡಿಕೊಂಡು ಪ್ಲಾನ್ ಮಾಡೋದ್ರಿಂದ ಹಿಡಿದು ಅವ್ರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರು. ಯಾಕಂತಂದ್ರೆ ಅವ್ರನ್ನ ಅಭಿನಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆಗಳನ್ನ ಗೆಲ್ಲಿಕ್ಕೆ ಮತಗಳ ಗಣತನವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರು ಅನೇಕ ಉದಾಹರಣೆಗಳನ್ನ ದೆಹಲಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಬೆಂಗಳೂರಿನಲ್ಲಿ ಮಾಡಿದ್ರು, ತಿರ್ಗಾ ದೆಹಲಿನಲ್ಲಿ ಮಾಡಿದ್ರು. ಈಗ ಮತ್ತೆ ಯಾವ ರೀತಿ ಹರಿಯಾಣದಲ್ಲಿ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಎಷ್ಟು ಮತಗಳನ್ನ ಅವರು ಯಾರ್ಯಾರ ಮತಗಳನ್ನ ಎಷ್ಟೆಷ್ಟು ಕಡೆ ಸೇರಿಸಿದ್ದಾರೆ. ಯಾರೋ ಹೊರಗಡೆ ಸೇರಿಸಿದವರೆಲ್ಲ ಹೆಸರುಗಳು ಹಾಕ್ಬಿಟ್ಟು ಅವ್ರ ಫೋಟೋಗಳ ರೆಸ್ಯೂಮ್ ಮಾಡೋದು 25 ಸ್ಥಳಗಳಲ್ಲಿ ಅವರ ಹೆಸರನ್ನ ಫೋಟೋ ಹಾಕಿ ಮತಪಟ್ಟಿನಲ್ಲಿ ಸೇರಿಸಿದ್ದಾರೆ. ಒಬ್ಬೊಬ್ಬರದು 20 ಕಡೆ, 15 ಕಡೆ, 30 ಕಡೆ, 50 ಕಡೆ ಈ ರೀತಿಯಾಗಿ ಹೆಸರುಗಳನ್ನ ದಾಖಲೆ ಮಾಡಿ ಒಂದು ಮನೆಯಲ್ಲಿ 500 ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳನ್ನ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಾನು ಕೂಡ ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂತ ಸಂದರ್ಭದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ನಾನು ಕೂಡ ಚುನಾವಣಾ ಆಯೋಗಕ್ಕೆ ಅದಕ್ಕೆ ದೂರನ್ನ ಕೂಡ ಕೊಟ್ಟಿದ್ದೆ. ನಾನು ಅದನ್ನ ಸರ್ವೆ ಮಾಡಿಸಿದಾಗ ನನಗೆ 50%, 40% ಕೂಡ ಜನ ಸಿಗ್ಲಿಲ್ಲ ನನ್ನ ಕೈಗೆ. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಪಟ್ಟಿ ಮಾಡಿ ಯಾರಿದ್ದಾರೆ ಇಲ್ಲ ಅಂತ ಹೇಳಿ ಮಾಡಿದ್ರು ಕೂಡ ಇದರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು, ಏನು ಮಾಡ್ತಾ ಇದ್ರಿ, 1-6 ಮಾಡ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡಿ ಇವತ್ತು ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಅದಕ್ಕೆ ಕಿಮ್ಮತ್ತನ್ನ ಕೊಡದೆ ಇವತ್ತು ನಾವು ಏನೇನು ಚುನಾವಣೆಗಳಲ್ಲಿ ಏನೇನು ಆಯ್ತು ಅಂತಕ್ಕಂಥದ್ದು ಕೂಡ ಬರ್ತದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಆದಂತಹ ಬೆಳವಣಿಗೆ, ಇವತ್ತು ಹರಿಯಾಣದಲ್ಲಾದಂಥದ್ದು, ದೆಹಲಿನಲ್ಲಾಗಿರ್ತಕ್ಕಂಥದ್ದು, ಮತ್ತೆ ಬಿಹಾರದಲ್ಲೂ ಕೂಡ ಸುಮಾರು 60 ಲಕ್ಷ ಮತದಾರರನ್ನ ಕೈಬಿಟ್ಟಿದ್ದಾರೆ. ಒಂದು ಎರಡಲ್ಲ, ಒಂದೇ ಸಾರಿ ಸುಮಾರು 60 ಲಕ್ಷ ಮತದಾರರನ್ನ ಕೈಬಿಟ್ಟು ಇವತ್ತು ಚುನಾವಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ಮತಗಳನ್ನ ವೋಟ್ ಚೋರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನ, ಸಹಿ ಸಂಗ್ರಹಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, 3 ಜನ ಬ್ಲಾಕ್ ಅಧ್ಯಕ್ಷರುಗಳು, ಮುಖಂಡರೆಲ್ಲ ಸೇರಿ ಎಲ್ಲ ಹಳ್ಳಿಗೆ ಹೋಗಿ ಸಹಿ ಸಂಗ್ರಹಣೆಯನ್ನ ಮಾಡಿ ಇವತ್ತು ಚುನಾವಣಾ ಆಯೋಗಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ನಾನಾದ್ರೂ ನಮ್ಮಲ್ಲಿ ಮನವಿಯನ್ನ ಮಾಡ್ತಾ, ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ
ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಇವತ್ತು ತಮ್ಮೆಲ್ಲರ ಆಶಯದಂತೆ ಇವತ್ತು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಅಭಿವೃದ್ಧಿ ವಿಚಾರಗಳಲ್ಲಿ ಏನೇ ಇದ್ರೂ ಕೂಡ ಎಲ್ಲ ಅವರು ನಾನಾಗ್ಲಿ ಅವರಾಗ್ಲಿ ಬರ್ಲಿಲ್ಲ ಅಂತ ಅಂದ್ರೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ರಸ್ತೆಗಳಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಏನೇನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನ ನಾವು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದು ಎಲ್ಲೋ ಒಂದ್ ಕಡೆ ಕೆಲವರು ಬೇಕು ಅಂತೇಳಿ ವಿರೋಧ ಪಕ್ಷದವರು ಆಗಿಂದಾಗಿ ಅವರ ಅಸ್ತಿತ್ವವನ್ನು ತೋರಿಸಿಕೊಳ್ಳಲಿಕ್ಕೆ ಇಲ್ಲದೇ ಇರೋ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಾನಾದ್ರೂ ತಮ್ಮಲ್ಲಿ ಮನವಿನ ಮಾಡ್ತಕ್ಕಂಥದ್ದು, ಅವ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳನ್ನ ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರಗಳನ್ನ ನಮ್ಮ ಯುವ ಕಾಂಗ್ರೆಸ್ನವರಿರ್ಬೋದು, ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿರ್ಬೋದು ತಕ್ಕ ದಿಟ್ಟ ಉತ್ತರಗಳನ್ನ ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾನ ಇವತ್ತು ಬಹಳ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇವತ್ತು ಏನ್ ನೋಡ್ಲಿಲ್ಲ ಅಂತ ಅಂದ್ರೂ ಫೇಸ್ಬುಕ್, ವಾಟ್ಸಪ್, ಫೇಸ್ ಟೈಮು, ನಮ್ಮ ಇದು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಗಳು ಹಾಕೊಂಡು ಏನೇನ್ ಬೇಕೋ ಮಾಡ್ತಾನೆ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯ ಇವತ್ತು ಯಾವ್ದೋ ಊರಲ್ಲಿ ರಸ್ತೆ ಕೆಲಸ ನಡೀತಾ ಇರ್ತದೆ, ನೀವೇ ಪೂಜೆ ಮಾಡಿರ್ತೀರಿ, ನಿಮ್ ಕೆಲಸ ಮಾಡಿಸ್ತಾ ಇರ್ತೀರಿ, ಅದನ್ನೆಲ್ಲವೂ ಕೂಡ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಬಿಜೆಪಿಯವರು ₹1 ಹಣ ತರಲಿಲ್ಲ, ತಳೆದವರು ₹1 ಹಣವನ್ನ ಈ ತಾಲೂಕಿನ ಅಭಿವೃದ್ಧಿಗೆ ಹಾಕ್ಬೇಕು. ಸುಮ್ಮನೆ ಏನೋ ಒಂದು ಮಾಡಬೇಕು, ಏನೋ ಒಂದು ಹೇಳಬೇಕು, ದೂರನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಜನರಲ್ಲಿ ಬೇರೆ ರೀತಿ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಈ ತಾಲೂಕಿಗೆ, ಈ ಜಿಲ್ಲೆಗೆ ಒಳ್ಳೆಯ ದಿನಗಳು ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಜಿಲ್ಲೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ. ಇವತ್ತು ಅವ್ರು ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದಿಢೀರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಕೆದಾಟು ಪ್ರಕರಣ, ಮೇಕೆದಾಟು ಯೋಜನೆ ಇದೆ, ಅದ್ರ ಬಗ್ಗೆ ಇವತ್ತು ಕೇಸ್ ಇದೆ. ಅದಕ್ಕೆ ನಿನ್ನೆ ರಾತ್ರಿನೇ ಅವರಲ್ಲಿಗೆ ತೆರಳಿ ಅಧಿಕಾರಿಗಳು ಮತ್ತು ಅಡ್ವೊಕೇಟ್ಸ್ಗಳ ಜೊತೆ ಒಂದು ಸಭೆಯನ್ನ ಮಾಡಿ ಇವತ್ತು ಯಾವ ರೀತಿಯ ನಮ್ಮ ನಿಲುವಿರಬೇಕು, ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಸ್ಪೆಷಲ್ ಬೆಂಚ್ ಅನ್ನ ರಚನೆ ಮಾಡಿದ್ದಾರೆ. ಸ್ಪೆಷಲ್ ಬೆಂಚ್ ಅಂತಂದ್ರೆ ಒಂದು ಪ್ರತ್ಯೇಕವಾದಂತಹ ಬೆಂಚ್ ಅನ್ನ ಮೇಕೆದಾಟು ಯೋಜನೆಯನ್ನ ಹಿಯರ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಬೆಂಚ್ ಅನ್ನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ಮಾಡಿರೋದ್ರಿಂದ ಅದು ಆದಷ್ಟು ಬೇಗ ಅಂತಿಮ ನಿರ್ಣಯಕ್ಕೆ ಬರೋ ಸಾಧ್ಯತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿಲುವು ಏನಿರಬೇಕು, ನಾವು ಯಾವ ರೀತಿಯಾಗಿ ಪ್ರತಿನಿತ್ಯ ನಡೆಯುವಂತ ಏನು ಆರ್ಗ್ಯುಮೆಂಟ್ಸ್ ಇರ್ತದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಅವರು ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಶುಭ ಸಂದೇಶವನ್ನ ತಿಳಿಸಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ ಜೊತೆ ಇದ್ದೇವೆ. ಮತ್ತು ಅಧಿಕಾರಿಗಳಿಗೆ ನಿಮ್ಗೆ ಏನೇನು ಆಗ್ಬೇಕು, ಈ ತಾಲೂಕು, ಈ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿಯನ್ನ ತರುವಂತ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳನ್ನ ನಾವು ಮಾಡಬೇಕಾಗಿದೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಮಾಡ್ತಾರೆ. ಆದ್ರೆ ನಾನು ತಮ್ಗೆ ಹೇಳೋದು ಇಷ್ಟೇ, 2028ರ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ 5 ಗ್ಯಾರಂಟಿಗಳನ್ನ ಶಿವಕುಮಾರ್ ಅವರು ಇಬ್ಬರು ಸೇರಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರ ಮನವರಿಕೆಯನ್ನ ನಾವು ಮಾಡಿಕೊಡ್ಬೇಕು. ಮನವರಿಕೆಯನ್ನ ಮಾಡಿಕೊಂಡಾಗ ಮಾತ್ರ ನಮ್ಮ ಕಾರ್ಯಕ್ರಮಗಳು ಯಶಸ್ಸನ್ನ ತುಂಬುತ್ತದೆ. ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. 50,000 ಕೋಟಿ ರೂಪಾಯಿ ಹಣ ಅಂತಂದ್ರೆ ಕಡಿಮೆ ಅಲ್ಲ. ಇವತ್ತು ಪ್ರತಿ ಮನೆಗೂ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ವಿ. ಆ ಗ್ಯಾರಂಟಿ ಯೋಜನೆಗಳು ನಾವು ಜನತಾದಳದವ್ರಿಗಾಗ್ಲಿ ಬಿಜೆಪಿ ಅವ್ರಿಗಾಗ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಕೂಗಾಡ್ತಾರಲ್ಲ, ಅವ್ರ ಹೆಂಡತಿಯರಿಗೆ ಅವ್ರ ಮನೆಯವ್ರಿಗೆ ಹೇಳಿ, ನೀನ್ ಬಸ್ಸಲ್ಲಿ ಹತ್ಬೇಡ, ಬಸ್ಸಲ್ಲಿ ಓಡಾಡ್ಬೇಡ, ನೀನ್ 2,000 ಬತ್ತಾದೆ ಇಸ್ಕೋಬೇಡ, 2,000 ಅಕ್ಕಿ ಬತ್ತಾಯಿದೆ ಅಕ್ಕಿ ಇಸ್ಕೋಬೇಡ ಅಂತ ಹೇಳಿ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲನೂ ಬೇಕು, ಆದ್ರೆ ಟೀಕೆ ಮಾಡ್ತಕ್ಕಂಥದ್ದನ್ನ ಮಾತ್ರ ಅವ್ರಿಗೆ ಬಿಡೋದಿಲ್ಲ. ನೀವ್ ಹೇಳ್ಬೇಕು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ಕೊಡೋದು ತಗೊಳ್ಳೋದನ್ನ, ನಿಮ್ಮ ಭಕ್ತರು ತಗೊಳ್ಳೋದನ್ನ ನೀವು ನಿಲ್ಲಿಸಿ, ಆಮೇಲೆ ನಮ್ಮ ಕಾರ್ಯಕ್ರಮಗಳನ್ನ ಟೀಕೆ ಮಾಡಿ. ಆಗ ನಿಮ್ಗೆ ನೈತಿಕತೆ ಇದೆ, ನಿಮ್ಮ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವ್ರನ್ನ ಚುಚ್ಚುವಂತ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಅವ್ರಿಗೆ ನೀವು ತೀಕ್ಷ್ಣವಾದಂತಹ ಉತ್ತರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಾಗ ಮಾತ್ರನೇ ಅವರು ಎಚ್ಚೆತ್ತುಕೊಂಡಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಬರೀ ಸುಳ್ಳನ್ನೇ ಹೇಳ್ಕೊಂಡು, ಸುಳ್ಳಲ್ಲೇ ಕಾಲ ಕಳೆದು, ಸುಳ್ಳಲ್ಲೇ ಗೋಪುರಗಳನ್ನ ಕಟ್ಟತಕ್ಕಂಥದ್ದು ಸಾಧು ಆಗೋದಿಲ್ಲ.
ಪ್ರಗತಿ ಆಗ್ಬೇಕು ಅಂತಂದ್ರೆ, ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಾವು ಕೊಟ್ಟ ಮಾತುಗಳನ್ನ ನಡೆಸಬೇಕು. ಇವತ್ತು ಮೆಡಿಕಲ್ ಕಾಲೇಜ್ ಕೂಡ ಇವತ್ತು ಮಂಜೂರಾತಿ ಆಗಿದೆ. ಅತಿ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅದರ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಮೊನ್ನೆ ತಾನೇ ನಾನು ಕೆಲವು ಅಧಿಕಾರಿಗಳನ್ನ ಭೇಟಿ ಮಾಡಿ ಅದರ ವಿನ್ಯಾಸದ ಬಗ್ಗೆ ಏನ್ ಮಾಡಬೇಕು ಅಂತ ಹೇಳಿ ನಾನು ಚರ್ಚೆಯನ್ನ ಮಾಡಿದ್ದೇನೆ. ಯಾವ ರೀತಿ ಮತ್ತೆ ಮಾಡಿದ್ವಿ, ಸ್ವಲ್ಪ ಬದಲಾವಣೆಯನ್ನ ಮಾಡೋಣ ಅಂತ ಹೇಳಿ ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ನಾನು ಹಂಚಿಕೊಂಡಿದ್ದೇನೆ. ಸೊ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಏನೇ ಇದ್ರು ಕೂಡ ನಾನಿರ್ಬೋದು, ರವಿಯವರಿರ್ಬೋದು, ನಮ್ಮೆಲ್ಲ ಮುಖಂಡಗಳಿರ್ಬೋದು, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಸಂಪೂರ್ಣವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಬಂದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಕೂಡ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಹೊಸ ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ್ವಿ. ಒಂದ್ ಕಡೆ ಮುದ್ರಾಜು ಅವ್ರನ್ನ, ಒಂದ್ ಕಡೆ ನಮ್ಮ ನಾಗರಾಜ್ ಅವರು, ಇನ್ನೊಂದ್ ಕಡೆ ಮಧು ಟೌನ್ಗೆ ಮಧು, 3 ಜನ ಇವರು ಕೂಡ ಒಂದು ವಿಶೇಷವಾದಂತಹ ಶಕ್ತಿನಲ್ಲಿ ಎಲ್ಲ ಹಿರಿಯ ನಾಯಕರುಗಳ ಜೊತೆ ತೆಗೆದುಕೊಂಡು ಅವರ ಸಲಹೆಯಂತೆ ಇವತ್ತು ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ವಿವಿಧ ಘಟನೆಗಳಿಗೆ ಇರ್ಬೋದು, ನಿಮ್ಗೆ ಏನು ಶಕ್ತಿ ತುಂಬಬೇಕು ಖಂಡಿತ ಎಲ್ಲ ಶಕ್ತಿಯನ್ನ ನಾವು ತುಂಬಲಿಕ್ಕೆ ನಾವು ಬದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ. ನಿಮ್ಮ ಜೊತೆ ನಾವಿರ್ತೇವೆ. ನೀವು ನಿಮ್ಮ ಬೂತ್ಗಳಲ್ಲಿ ಇವತ್ತು ಪಂಚಾಯಿತಿ ಚುನಾವಣೆ ಕೂಡ ಫೆಬ್ರವರಿನಲ್ಲಿ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ, ಇನ್ನು ಮುಂದಿನ 6 ತಿಂಗಳೊಳಗಡೆ ಪುರಸಭೆ, ನಗರಸಭೆ, ಪಂಚಾಯಿತಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು, ಎಲ್ಲ ಚುನಾವಣೆಗಳು ಇನ್ನು 6 ತಿಂಗಳೊಳಗಡೆ ಬರ್ತವೆ. ಅದಕ್ಕೆ ನಾವು ಸಜ್ಜಾಗಬೇಕು. ನಾವು ಸಜ್ಜಾಗಬೇಕು ಅಂತ ಅಂದ್ರೆ ನಾನು ಸಜ್ಜಾಗೋದಲ್ಲ, ನೀವು ಬೂತ್ ಮಟ್ಟದಲ್ಲಿ ಸಜ್ಜಾಗಬೇಕು. ನೀವು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗಿ ಯಾವ ರೀತಿಯಾಗಿ ನಾವು ನಮ್ಮ ಸಂಘಟನೆಯನ್ನ, ನಮ್ಮ ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕು, ಯಾವ್ಯಾವ ರೀತಿಯಲ್ಲಿ ಏನೇನು, ಯಾವ ರೀತಿಯಾಗಿ ಜನರ ವಿಶ್ವಾಸವನ್ನ ಗಳಿಸಬೇಕು ಅಂತಕ್ಕಂಥದ್ದು. ನನ್ನ ಚುನಾವಣೆಯಲ್ಲಿ ನೀವು ಓಟ್ ಕಮ್ಮಿ ಬಂತು ಅಂತೇಳಿ ನೀವೇನು ಅನ್ಯತಾ ಭಾವಗಳನ್ನು ಬೇಡ. ಅದು ಏನೋ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಆಗ್ತದೆ. ಅದನ್ನೇ ಮಾನದಂಡ ಅಂತ ತಿಳ್ಕೊಳ್ಳೋದು ಬೇಡ. ಅವ್ರೇನೋ ಅದರಿಂದ ಮೇಲ್ಕೊಟ್ಟೋದ್ರು ಅಂತಾನೂ ಆಗೋದಿಲ್ಲ. ಅದು ಅವ್ರ ಸ್ಥಿತಿ ಎಲ್ಲಿ ಬರಬೇಕು ಅಲ್ಲಿಗೆ ತರಬೇಕಾದಂತ ಅವರನ್ನ ಮತ್ತೆ ಅದೇ ಸ್ಥಿತಿಗೆ ನೀವು ತರುವಂತ ಸಂಕಲ್ಪವನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡಿ. ಆಗ ನನಗೆ ಸಮಾಧಾನ. ನೀವೆಲ್ಲರೂ ಕೂಡ ಎದ್ದು ನೀವು ನಿಮ್ಮ ನಾಯಕತ್ವಗಳನ್ನ ನೀವು ಪ್ರೂವ್ ಮಾಡತಕ್ಕಂತ ಒಂದು ಕೆಲಸವನ್ನ ನೀವು ಒಗ್ಗಟ್ಟಾಗಿ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ನೀವು ಕೆಲಸವನ್ನ ಮಾಡಬೇಕು. ಇವತ್ತು ಈಗಾಗಲೇ ಕನಕೋತ್ಸವ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಾವು ಈಗಾಗಲೇ ಡಿಸೆಂಬರ್ನಲ್ಲಿ ಕನಕೋತ್ಸವವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ದಿನಾಂಕ ಕೂಡ ನಾವು ಘೋಷಣೆ ಮಾಡ್ತೇವೆ. ಕಾರ್ಯಕ್ರಮಗಳನ್ನ ಈ ತಿಂಗಳು 15ನೇ ತಾರೀಕು ನಂತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಏನು ಸಮಿತಿಗಳನ್ನ ಮಾಡ್ತಾ ಇದ್ದೇವೆ, ಆ ಎಲ್ಲ ಸಮಿತಿಗಳು ಕೂಡ ಕಾರ್ಯರೂಪಗಳಾಗ್ತದೆ. ಈಗಾಗಲೇ ಮಾಗಡಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಮನಗರದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಾಗಡಿನಲ್ಲಿ ಕೆಂಪೇಗೌಡ ಉತ್ಸವವನ್ನು ಮಾಡಲಿಕ್ಕೆ, ಚನ್ನಪಟ್ಟಣದಲ್ಲೂ ಕೂಡ ಶಾಸಕರು ಹೊರದೇಶಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ್ದ ಅವ್ರ ಜೊತೆ ಮಾತಾಡಿ ಆ ಭಾಗದಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗ ಅವರವ್ರ ತಾಲೂಕಿಂದ ಒಂದು ಪ್ರತಿನಿಧಿಗಳನ್ನ ಕಳಿಸ್ತಕ್ಕಂತ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಮೆಲುಕು ಬರೋ ರೀತಿಯಲ್ಲಿ ಈ ಒಂದು ಕನಕೋತ್ಸವ 2025 ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ನೀವು ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ. ಅದಕ್ಕೆ ಏನೇನು ಚಿಂತನೆಗಳನ್ನ, ಏನೇನು ಸಲಹೆಗಳನ್ನ ನಮ್ಮೆಲ್ಲ ನಾಯಕರು, ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೊಟ್ಟಿದ್ದಾರೆ, ಆ ಎಲ್ಲದನ್ನ ವಿಚಾರ ಮಾಡಿ ಅದನ್ನೆಲ್ಲವನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ, ಚುನಾವಣೆಗಳು ಕಡ್ಡಾಯ ಬಂದೇ ಬರ್ತದೆ. ಚುನಾವಣೆ ಬರುವುದಿಲ್ಲ ಅಂತ ತಿಳ್ಕೋಬೇಡಿ. ಚುನಾವಣೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ, ಇದು ಸುಪ್ರೀಂ ಕೋರ್ಟ್ ತೀವ್ರವಾಗಿ ನಮ್ಮ ಮೇಲೆ ಕ್ಷಿಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾಗಿ ಇವತ್ತು ಏನು ರಿಸರ್ವೇಶನ್ಸ್ ಎಲ್ಲ ಇನ್ನು ಅತಿ ಶೀಘ್ರದಲ್ಲೇ ಈ ಸೆನ್ಸಸ್ ಏನಾಗಿದೆ ಅದಾಗಿದ ತಕ್ಷಣನೇ ಎಲ್ಲ ರಿಸರ್ವೇಶನ್ಸ್ಗಳು ಕೂಡ ಪ್ರಕಟಣೆಯನ್ನ ಮಾಡ್ತಾರೆ. ಸೊ ಅದಕ್ಕೆ ನಾವು ನೀವೆಲ್ಲ ಕೂಡ ಸಜ್ಜಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾರ್ಯಾರು ಇವತ್ತು ಹೊಸದಾಗಿ ಪದಾಧಿಕಾರಿಗಳಾಗಿ ನೇಮಕ ಆಗ್ತಾ ಇದ್ದೀರಿ, ನೀವುಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮಗೋಸ್ಕರ ಈ ಕಚೇರಿ ಕಟ್ಟಿ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಈ ಕಚೇರಿ ಕಟ್ಟಿ. ಈ ಕಚೇರಿಯಲ್ಲಿ ಬಂದು ಕೂತು ನೀವು ನಿಮ್ಮ
ನೀವು ಸಾರ್ವಜನಿಕರಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಪಕ್ಷವನ್ನ ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು ಅಂತೇಳಿ ಪ್ರತಿನಿತ್ಯ ಎಲ್ಲ ಬ್ಲಾಕ್ ಅಧ್ಯಕ್ಷಗಳಿರ್ಬೋದು, ನಮ್ಮ ಪದಾಧಿಕಾರಿಗಳಿರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ನೀವೆಲ್ಲ ಇಲ್ಲಿ ಬಂದು ಕೂತು ಕಾರ್ಯಕ್ರಮವನ್ನ ಈ ಒಂದು ಕಾಂಗ್ರೆಸ್ ಕಚೇರಿಯನ್ನ ನೀವು ಸದ್ಬಳಕೆಯನ್ನ ಮಾಡ್ಕೋಬೇಕು ಅಂತೇಳಿ ನೀವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ ಆದ್ರೆ ಮುಂದಕ್ಕೆ ನಿಮಗೆ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಬಸಪ್ಪ ಇರ್ಬೋದು, ನಮ್ಮ ಬೇರೆ ಬೇರೆ ಮುಖಂಡಗಳೆಲ್ಲ ಸಾಕಷ್ಟು ಜನ ಮುಖಂಡಗಳೆಲ್ಲ ಮುನುಚೇಗೌಡರು, ಬೇರೆ ಬೇರೆ ಈ ಕಡೆ ಹಿರಿಯರು ಶ್ರೀಕಂಠು ರಾಜಿಯಾಗಿ ಎಲ್ಲರೂ ಏನಾಗ್ತಾರೆ ಅಂತ ಅಂದ್ರೆ ಸೆಕೆಂಡ್ ಲೈನ್ ಜನರೇಷನ್ ನಾವು ತಯಾರು ಮಾಡಬೇಕು, ಸೆಕೆಂಡ್ ಲೈನ್ ಜನರೇಷನ್ ಅನ್ನ ಕೊಡಬೇಕು ಅಂತ ಹೇಳಿ ಆ ಉದ್ದೇಶದಿಂದಲೇ ನಾವು ಹೊಸ ಯುವ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನ ಮಾಡ್ತಿರುವುದು, ಹೊಸದಾಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನ ಯುವಕರನ್ನ ಮಾಡ್ತಿರ್ಬೇಕು. ಹೊಸಬರಿಗೆ ನಾಯಕತ್ವವನ್ನು ಕೊಟ್ಟು ಅವ್ರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡ್ತಾರೆ ಅಂತ. ಅಯ್ಯೋ ನಮ್ಮ ಕರೀಲಿಲ್ಲ, ನಮ್ಮನ್ನ ಮಾಡ್ಲಿಲ್ಲ, ನೀವು ಕೂಡ ಶಕ್ತಿಯುತವಾಗಿ ನೀವು ಕೆಲಸ ಮಾಡ್ತೀರಿ, ನೀವು ಪಕ್ಷ ಸಂಘಟನೆ ಮಾಡ್ತೀರಿ ಅಂತಂದ್ರೆ ನಿಮ್ಮನ್ನು ಕೂಡ ಗುರುತಿಸುವಂತ ಕೆಲಸವನ್ನ ಇವತ್ತು ನಮ್ಮ ನರಸಿಂಹಯ್ಯನವರು ಬಂದಿದ್ದಾರೆ, SC/ST ಘಟಕದ ಅಲ್ಲಿ ನಮ್ಮ ಪ್ರಜಾ ಸಮಿತಿ ಅಧ್ಯಕ್ಷರು ಕಾಂತರಾಜ್ ಅವರು ಬಂದಿದ್ದಾರೆ. ನರಸಿಂಹಯ್ಯನವರು ಕೂಡ SC/ST ಘಟಕದ ಜಿಲ್ಲಾಧ್ಯಕ್ಷರಾದ್ಮೇಲೆ ಸಂಪೂರ್ಣವಾಗಿ ಜಿಲ್ಲೆನಲ್ಲಿ ಅವರು ಕೂಡ ಒಂದು ರೀತಿ ವಿಶೇಷವಾದಂತಹ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂತರಾಜ್ ಅವರು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾದ್ಮೇಲೆ ಒಂದು ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ಸೇವಾದಳದ ಅಧ್ಯಕ್ಷರಾಗಿ ಅವರು ಕೂಡ ಸೇವಾದಳದಿಂದ ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಮಹಿಳಾ ಕಾಂಗ್ರೆಸ್ ಅನ್ನ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ಹೊಸದಾಗಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇನ್ ಮಾಡಿದ್ದಾರೆ, ಅವರು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಭಾಗಗಳಲ್ಲೂ ಯೂತ್ ಕಾಂಗ್ರೆಸ್ ಚುನಾವಣೆ ಕೂಡ ನಡೆದಿದೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರೂ ಕೂಡ ಚುನಾವಣೆ ನಡೆದಾಗ ಒಬ್ಬರಿಗೊಬ್ಬರಿಗೆ ಪೈಪೋಟಿ ಇತ್ತು, ಆದ್ರೆ ಚುನಾವಣೆ ಆದ್ಮೇಲೆ ಪಕ್ಷ ಒಂದು ಅಂತಕ್ಕಂಥ ಒಂದು ನಿಲುವನ್ನ ತೆಗೆದುಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಜವಾಬ್ದಾರಿಯನ್ನು ಅರ್ಥಕೊಂಡು ಯುವ ಕಾಂಗ್ರೆಸ್ ಕೆಲಸ ಮಾಡ್ತದೆ ಅಂತ ಹೇಳಿ ನಾನದು ಭಾವಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಅವಿರುದ್ಧವಾಗಿ ದುಡಿದಿದ್ದಾರೆ, ಸಂಘಟನೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಯಾರ್ಯಾರು ಇನ್ನ ಬೇಕಾದ್ರೆ ಅರ್ಧ ಗಂಟೆ ಕೂತಿರ್ತೀನಿ, ಯಾರ್ಯಾರು ಬಂದು ನೀವು ಎಷ್ಟೆಷ್ಟು ಕಾಸು ಕೊಡ್ತೀರಿ ಕಾಂಗ್ರೆಸ್ ಕಚೇರಿ ಕಟ್ಟಲಿಕ್ಕೆ ಅಂತ ಹೇಳಿ ತಿಳಿಸಿದ್ರೆ ನನಗೂ ಕೂಡ ಖುಷಿ ಆಯ್ತದೆ. ನಾನು ಆಮೇಲೆ ಜಾಗ ಫೋನ್ ಮಾಡ್ಬಿಟ್ಟು ನೋಡಪ್ಪ ಇವತ್ತು ಮೀಟಿಂಗ್ ಮಾಡುವ ಪೂಜೆ ಮಾಡಿದ್ದೀವಿ, ಇಷ್ಟು ಕಲೆಕ್ಷನ್ ಆಯ್ತು ಅಂತ ಹೇಳಿ ಸಾಹೇಬ್ ಇನ್ನ ಖುಷಿ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಕೊಡ್ತಾವ್ರೆ ಅಂತೇಳಿ ಪಟ್ಟಿ ಕೊಡ್ತೀನಿ, ನಿಮ್ಗೆ ಎಷ್ಟೆಷ್ಟು ಆಯ್ತದೆ ಅಷ್ಟೆಷ್ಟು ದಿನ ಘೋಷಣೆ ಮಾಡಿ ನೋಡೋಣ. ಘೋಷಣೆ ಮಾಡ್ಬಿಡೋದಲ್ಲ, ಕೊಡಬೇಕು. ಆಮೇಲೆ ಎಲ್ಲರೂ ಬರ್ತಾರೆ ನಮ್ಮ ಅಧ್ಯಕ್ಷರುಗಳು 3 ಜನ ಈ ಮನೆ ಹತ್ರ ಕಾರ್ ಹಾಕೋ ಬಂದು ನಾ ಏನ್ ಕಾಫಿ ಉಂಟಾ ಟೀ ಉಂಟಾ ಅಂತ ಹೇಳಿ ಮನೆ ಹತ್ರನೇ ಕೂತು ಠಿಕಾಣಿ ಹಾಕೋಬಿಡ್ತಾರೆ. ನಾನು 5,001 ರೂಪಾಯಿನ ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೈಶಂಕರ್ ನಮ್ಮ ಪಕ್ಷಕ್ಕೆ ಬಂದು 10,001 ರೂಪಾಯಿ ಕಾಂಗ್ರೆಸ್ ಕಚೇರಿಗೆ ಇದು ಮಾಡಿದ್ದಾರೆ. ನಿಧಾನಕ್ಕೆ ಹೆಸರು ಬರ್ಕೊಟ್ಟು ಪ್ರಶಾಂತ್ ಕುಮಾರ್ ಅಂತ 10,000 ಪ್ರಶಾಂತ್ ಯಾವ ಅಡ್ರೆಸ್ ಬೃಂದಾವನಗರ ವಾರ್ಡ್ ನಂಬರ್ 13. ಅದು ಬ್ಲಾಕ್ ಅಧ್ಯಕ್ಷರುಗಳಿಗೆ ಗೊತ್ತಿರ್ತದೆ, ಮೊಬೈಲ್ ನಂಬರ್ ಬರ್ಕೊಡಪ್ಪ ಮುದ್ರಾಗಿ.